ಈಗ ನೋಡಿ ಸೇಮ್ ರೀತಿಯ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲೂ ಕೂಡ ಏನ್ ಕೇಳ್ತಾ ಇದ್ದಾರೆ, ಆಕ್ಸಲರೇಷನ್ ಕಂಡಿಡಿರಿ ಅಂತ. ಇವಾಗ ನಾವೇನ್ ಮಾಡ್ಬೋದು, ಟಕ್ ಅಂತ ಕಂಡಿಡಿಬಹುದು. ಹೇಗೆ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಏನಾಯ್ತು, ಈ ಪ್ರಾಬ್ಲಮ್ ಅಲ್ಲಿ ಏನಾಯ್ತು ಅಂತ ಗಮನಿಸಿದ್ವಿ ಅಂತ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ವೆರಿ ಈಸಿ. ಸಿ, ಇಲ್ಲಿ ಏನಾಯ್ತು, ನೆಟ್ ಫೋರ್ಸ್ ಕಂಡುಹಿಡಿಬೇಕಾದಾಗ ಇಲ್ಲಿ ಎಂ ಜಿ ಕೆಳಗಡೆಗೆ ಆಕ್ಟ್ ಆಗ್ತಾ ಇತ್ತು, ಬಟ್ ಇಲ್ಲೂ ಕೂಡ ಆಕ್ಟ್ ಆಯ್ತು, ಬಟ್ ನಾರ್ಮಲ್ ಇಂದ ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಇದರ ಫೋರ್ಸ್ ನ ನಾವು ಯಾವುದೇ ರೀತಿ ವೈ ಆಕ್ಸಿಸ್ ಅಲ್ಲಿ ಇದ್ರ ಫೋರ್ಸ್ ಇಲ್ಲದೆ ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಲಿಲ್ಲ. ಇನ್ ದ ಸೇಮ್ ವೇ ಇಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ 30 ನ್ಯೂಟನ್ ಆಕ್ಟ್ ಆಗುತ್ತೆ, ಮೇಲೆಗಡೆ ನಾರ್ಮಲ್ ಆಕ್ಟ್ ಆಗೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗೋದ್ರಿಂದ ಇದ್ರದ್ದು ನಾವು ನೆಟ್ ಫೋರ್ಸ್ ದಟ್ ಈಸ್ ವೈ ಆಕ್ಸಿಸ್ ಅಲ್ಲಿ ಎಂ ನ ಕನ್ಸಿಡರ್ ಮಾಡಲ್ಲ. ಬಟ್ ಇದ್ರದ್ದು ಏನಾಗುತ್ತೆ, ಇಲ್ಲಿ 15 ನ್ಯೂಟನ್ ಆಗುತ್ತೆ, ಇಲ್ಲಿ ಟೆನ್ಷನ್ T1 ಅಂತ ತಗೊಳ್ಳೋಣ, ಇದು ಕೂಡ T1. ಅದೇ ಇಲ್ಲಿ 20 ನ್ಯೂಟನ್ ಆಕ್ಟ್ ಆಗುತ್ತೆ, ದಟ್ ಇಸ್ ಎಂ ಜಿ. ಸೊ ಇದನ್ನ ಏನ್ ಮಾಡ್ತೀನಿ, ಇದು T2 ಆಗುತ್ತೆ, ಇದು ಕೂಡ T2. ಬಿಕಾಸ್ ಯಾಕಂದ್ರೆ ಸ್ಟ್ರಿಂಗ್ ಚೇಂಜ್ ಆದ್ರೆ ಏನು ಟೆನ್ಷನ್ ಕೂಡ ಚೇಂಜ್. ಸೊ ಹಾಗಾದ್ರೆ ಇವಾಗ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ನೆಟ್ ಫೋರ್ಸ್ ಬೈ ನೆಟ್ ಮಾಸ್. ನೆಟ್ ಫೋರ್ಸ್ ಅಂದ ತಕ್ಷಣ ದಿಸ್ ಇಸ್ ದ ಹೈಯೆಸ್ಟ್ ಫೋರ್ಸ್ ಆಗಿರೋದ್ರಿಂದ ಇಸ್ 50 ಮೈನಸ್ 20. ಇವಾಗ ಈ ಫೋರ್ಸ್ ಕನ್ಸಿಡರ್ ಮಾಡ್ತಾ ಇಲ್ಲ. ಇದನ್ನ ಇವಾಗ ನೀವು ನೋಡಿ ಆರಿಜಾಂಟಲ್ ಆಗಿ ತಗೊಳ್ಳಿ. ಯಾವಾಗ ಆರಿಜಾಂಟಲ್ ಆಗಿ ತಗೊಂತಿರೋ ಈ ಕಡೆಗೆ 15 ನ್ಯೂಟನ್, ಈ ಕಡೆಗೆ 20, 50 ಮೈನಸ್ 20 ಇಸ್ ದ ನೆಟ್ ಫೋರ್ಸ್ ಡಿವೈಡೆಡ್ ಬೈ ನೆಟ್ ಮಾಸ್ ಬಂದಾಗ ಓಲ್ ಸಿಸ್ಟಮ್ದು ಮಾಸ್ ಏನಾಗುತ್ತೆ, 5 ಪ್ಲಸ್ 2 7, 7 ಪ್ಲಸ್ 3 10 ಆಗುತ್ತೆ. ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು 30 ಬೈ 10 ಆಗುತ್ತೆ. ಇಲ್ಲೂ ಕೂಡ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ದ ಆಕ್ಸಲರೇಷನ್. ಟೆನ್ಷನ್ ಕಂಡುಹಿಡಿಬೇಕು, T1 ಅಂತ ತಗೊಳ್ಳಿ. T1 ಕಂಡುಹಿಡಿಬೇಕು ಅಂದ್ರೆ ಯಾವ ತರ ಕಂಡುಹಿಡಿತೀರಾ ಯೋಚನೆ ಮಾಡಿ. ಇರೋದು ಎಫ್ ಬಿ ಡಿ ಬರ್ಕೊಳ್ಳಿ. ಆವಾಗ ಏನಾಗುತ್ತೆ, 50 ಮೈನಸ್ T1 ಇಸ್ ಈಕ್ವಲ್ಸ್ ಟು ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಇವಾಗ 50 ಮೈನಸ್ T1 ಇಸ್ ಈಕ್ವಲ್ಸ್ ಟು ಮಾಸ್ ಬಂದು 5 ಇಂಟು ಆಕ್ಸಲರೇಷನ್ ಬಂದು 3. ಹಾಗಾದ್ರೆ T1 ಇಸ್ ಈಕ್ವಲ್ಸ್ ಟು 50 ಮೈನಸ್ 15 ಅಂದ್ರೆ 5 3 15, ಆ ಕಡೆಗೆ ಹೋದ್ರೆ ಮೈನಸ್ 15 ಆಗುತ್ತೆ. 50 ಅಲ್ಲಿ 15 ಅಂದ್ರೆ ಎಷ್ಟಾಗುತ್ತೆ, 35 ಆಗುತ್ತೆ. ಇವಾಗ ಅದೇ ನಾವು T2 ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಯಾವ ತರ ಕಂಡುಹಿಡಿತೀರಾ, ಇಲ್ಲಿ ಕೆಳಗಡೆಗೆ ಆಕ್ಸಲರೇಷನ್ ಇದೆ, ಇಲ್ಲಿ ಮೇಲೆ ಆಕ್ಸಲರೇಷನ್ ಇರೋದ್ರಿಂದ ಎಫ್ ಬಿ ಡಿ ಆಫ್ 2 kg ಬರೆದಾಗ ನಿಮಗೆ T2 ಮೈನಸ್ 20 ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಬಂದು 2 kg ಇದೆ, ಸೊ 2 ಇಂಟು ಆಕ್ಸಲರೇಷನ್ ಬಂದು 3 ಆಗಿದೆ. ಹಾಗಾದ್ರೆ ಇವಾಗ T2 ಇಸ್ ಈಕ್ವಲ್ಸ್ ಟು ಈ 20, ಇದು 6 ಇದೆ, 2 3 6, ಈ 20 ಹತ್ತು ಬಂದರೆ ಪ್ಲಸ್ 20, ಸೊ ಹಾಗಾಗಿ 26 ನ್ಯೂಟನ್. ಫಿನಿಶ್. ಒಂದ್ಸಲ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ವಿ ಅಂತ ಅಂದ್ರೆ ಆರಾಮ್ಸೆ ಏನಾಗುತ್ತೆ, ಪ್ರಾಬ್ಲಮ್ಸು ಫಾಸ್ಟ್ ಆಗಿ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು.